ಮೊದಲನೇ ವಿಷಯ 80% ಒಪ್ಪಿದ್ದಾರೆ ಅಂತ ಹೇಳ್ತಿದಾರಲ್ವಾ, ಒಂದು ಸರ್ವೆ ನಡೆಸ್ಬಿಡೋಣ. ಜನ ಕುಂತ್ರೆ ಒಂದು ಸರ್ವೆ, ನಿಂತ್ರೆ ಒಂದು ಸರ್ವೆ ಮಾಡಿಸ್ತಿದಾರಲ್ವಾ. ನನ್ಗೆ ಯಾಕೋ ಹೊಟ್ಟೆ ಸರಿ ಇಲ್ಲ ಕಡೆನ. ನಿಮ್ ಮನೆಯಲ್ಲಿ ಟಿವಿ ಎಷ್ಟಿದೆ, ನಿಮ್ ಮನೆಯಲ್ಲಿ ಗಾಡಿ ಎಷ್ಟಿದೆ, ನಿಮ್ ಮನೆಯಲ್ಲಿ ಪಾತ್ರೆ ಎಷ್ಟಿದೆ ಅಂತೆಲ್ಲ ಸರ್ವೆ ಮಾಡಿಸ್ತಿದಾರಲ್ವಾ. ಎಷ್ಟು ಜನ ರೈತರು ಒಪ್ಕೊಂಡಿದ್ದಾರೆ ಅಂತ ಒಂದು ಸರ್ವೆ ಮಾಡಿಸ್ಬಿಡೋಣ. 80% ಏನಾದ್ರು ಬಂತು ಅಂತ ಹೇಳಿದ್ರೆ ನಾವೇ ನಮ್ ಜಮೀನ್ಗಳನ್ನ ಬಿಟ್ಕೊಟ್ಬಿಡೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಿಟ್ಕೊಟ್ಬಿಡೋಣ. ಒಪ್ಪಿದೆ ಅಲ್ವಾ ಎಲ್ಲರಿಗೂ? ಬಿಟ್ಕೊಡ್ತೀರಾ ಅಲ್ವಾ? ನೀರು ಕಲುಷಿತ ಆಗಿದೆ ಅಂದ್ರೆ ನೀರ್ ಕಲುಷಿತ ಮಾಡಿದವ್ರು ಯಾರು? ನೀರ್ ಯಾರು ಬಿಡ್ತಾ ಇರೋದು ಇಲ್ಲಿಗೆ? ಗಲೀಜ್ ನೀರು ಫ್ಯಾಕ್ಟರಿಗಳಿಂದ ಎಲ್ಲಿಂದ ಬರ್ತಾ ಇದೆ? ಬೆಂಗಳೂರಿಂದ ಬರ್ತಾ ಇದೆ. ನಿನ್ನ ಬೆಂಗಳೂರನ್ನೇ ನೀನು ನೀಟಾಗಿ ಇಟ್ಟಿಲ್ಲ ಅಂದ್ಮೇಲೆ ನಮ್ಮೂರ್ನ ನೀನೇನ್ ಬೆಂಗಳೂರು ಮಾಡ್ತೀಯಾ? ಎಷ್ಟು ರೋಡ್ಗಳು ಚೆನ್ನಾಗಿದೆ ಬೆಂಗಳೂರಲ್ಲಿ. ಮಳೆ ಬಂದ್ರೆ ಎಷ್ಟು ರೋಡ್ಗಳಲ್ಲಿ ನೀರ್ ನಿಂತ್ಕೊಳ್ಳುತ್ತೆ, ಅದನ್ನ ನೀನ್ ಯಾವತ್ತಾರು ಬಂದು ನೋಡಿದ್ಯಾ? ಬರೋ ದಾರಿ ಯಾವುದು? ಪೂರ್ತಿ ನೀಟಾಗಿರೋ ತಾರ್ ರೋಡಲ್ಲಿ ನಿನ್ನ ಕರ್ಕೊಂಡ್ ಬರ್ತಾರೆ, ಝೀರೋ ಟ್ರಾಫಿಕ್ ಮಾಡಿ ಕರ್ಕೊಂಡ್ ಬರ್ತಾರೆ. ಓಕೆನಾ? ಯಾವತ್ತಾದ್ರೂ ತಗ್ಗು ಉಬ್ಬಿರೋ ರೋಡಲ್ಲಿ ಬಂದಿದ್ಯಾ? ನೋಡಿದ್ಯಾ? ನೋಡಿಲ್ಲ. ಇನ್ನ ಮಳೆ ಬಂದ್ರೆ ಎಷ್ಟು ಮರಗಳು ಬೀಳ್ತವೆ, ಎಷ್ಟು ಸಾವುಗಳಾಗಿದ್ದಾವೆ, ನೀನ್ ಬಂದು ನೋಡಿದ್ಯಾ? ನೋಡಿಲ್ಲ. ಇನ್ನ ನೀನು ನಮ್ಮೂರ್ನ ಏನ್ ಬೆಂಗಳೂರು ಮಾಡ್ತೀಯಾ? ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಯಾಕೆ ನಾವು ಬೆಳೀತಾ ಇರೋ ಬೆಳೆಗಳಿಗೆಲ್ಲ ನೀನು ನಾಶ ಮಾಡ್ಬಿಟ್ಟು ನಮ್ಮ ಭೂಮಿ ಕಿತ್ಕೊಂಡು ಬೇರೆ ಕಡೆಯಿಂದ ಅದೇ ಊಟನ, ಅದೇ ಫುಡ್ನ ನಾವ್ ಎಕ್ಸ್ಪೋರ್ಟ್ ಮಾಡ್ಕೊಬೇಕಂತನ? ಅದಕ್ಕೂ ಎಕ್ಸ್ಟ್ರಾ ದುಡ್ಡು ತಗೊಳ್ಳೋಣ ಅಂತ ಒಂದು ಕಡೆಯಿಂದ ರೈತರನ್ನ ಎಲ್ಲಾ ಕಡೆಯಿಂದ ಎಷ್ಟು ಕುಗ್ಗಿಸ್ಬೋದೋ ಅಷ್ಟು ಕುಗ್ಗಿಸ್ತಾ ಇದಾರೆ. ಕರೆಂಟ್ ಬಿಲ್ ಸರ್ 1750 ರೂಪಾಯಿ ಬಂದೈತೆ ನಮ್ಮ ಮನಿದು. 350 300 ರೂಪಾಯಿ, ಲಾಸ್ಟ್ 400 ರೂಪಾಯಿ ಬರೋದು ಕರೆಂಟ್ ಬಿಲ್. ಕಟ್ಟೋದು ಹೆಂಗೆ? ನಾವು ಬೆಳಿಗ್ಗೆ ಆದ್ರೂ ದುಡಿಯಕ್ ಹೋಗೋರು, ಸಂಜೆಲಾದ್ರೂ ಮನೆಗೆ ಸೇರೋರು. ಇನ್ನೊಂದು ಹಠ ಮಾಡ್ತಾ ಇದ್ದಾನಂತೆ ಡಿ ಕೆ ಶಿವಕುಮಾರ್. ನಿನ್ನ ಭೂಮಿ ಯಾರ್ದು? ಭೂಮಿ ನಮ್ದು. ನಮ್ ಭೂಮಿ ನೀನ್ ಯಾರು ಹಠ ಮಾಡೋದಿಕ್ಕೆ? ಯಾರ ಹೆಸರಲ್ಲಿದೆ? ನಮ್ಮ ಹೆಸರಲ್ಲಿದೆ, ನಮ್ಮ ಅಜ್ಜಿ ತಾತಿರ ಹೆಸರಲ್ಲಿದೆ, ನಮ್ಮ ಅಪ್ಪ ಅಮ್ಮಂದಿರ ಹೆಸರಲ್ಲಿದೆ. ನಾವು ಓದಿರೋ ಯೂತ್ಸ್ಗಳು ಏನೋ ಒಂದು ಮಾಡ್ಕೊಂಡಾದ್ರೂ ನಾವು ಜೀವನ ಮಾಡ್ತೀವಿ. ನಾವು ಎಲ್ಲೋ ಹೊರಗಡೆ ಹೋಗಿ ದುಡ್ಕೊಂಡು ಜೀವನ ಮಾಡ್ತೀವಿ. ನೀನ್ ಈ ಭೂಮಿ ತಗೊಂಡು ಫ್ಯಾಕ್ಟ್ರಿಗಳು ಮಾಡ್ಬಿಟ್ಟು ಓದ್ತಾ ಇರೋ ರೈತರಿಗೆ ಏನ್ ಕೆಲಸ ಕೊಡ್ತೀಯಾ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಏನ್ ಕೆಲಸ ಕೊಡ್ಬೋದು ಹೇಳಿ? ವಾಚ್ಮ್ಯಾನ್ ಕೆಲಸ ಕೊಡ್ತಾನೆ, ಇಲ್ಲ ಅಲ್ಲಿ ಟಾಯ್ಲೆಟ್ ತೊಳೆಯೋ ಕೆಲಸ ಕೊಡ್ತಾನೆ. ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ. ನಾನು ಯಾವುದೇ ತರ ಉದ್ಯಮಕ್ಕಾಗ್ಲಿ ಏನಕ್ಕೂ ನಾನು ಅವಮಾನ ಮಾಡ್ತಾ ಇಲ್ಲ. ಬೇರೆ ಸರ್ಕಾರಗಳು ಚಂದ್ರನಲ್ಲಿ ನೀರು ಹುಡುಕ್ತಾ ಇದ್ರೆ ಸಿದ್ದರಾಮಯ್ಯ ಸಾಹೇಬ್ರು, ಡಿ ಕೆ ಸಾಹೇಬ್ರು ಬಡವರ ಕಣ್ಣೀರು ಒರೆಸ್ತಾ ಇದ್ದಾರೆ. ಇಲ್ಲಿ ಎಷ್ಟು ಜನ ಓದಿಲ್ಲ? ಕೈ ಎತ್ತಿ ನೋಡೋಣ. ಎಷ್ಟು ಜನ ರೈತರು ಓದಿಲ್ಲ ಇಲ್ಲಿ? ಓದಿರೋರು ತುಂಬಾ ಕಡಿಮೆ ಜನ ಇದ್ದಾರೆ. ಓದಿರೋರ್ಗೆ ಅಷ್ಟೇ ಕೆಲಸ ಸಿಗೋದು, ಓದ್ತಾ ಇರೋರಿಗೆ ಯಾರಿಗೂ ಕೆಲಸ ಕೊಡಲ್ಲ. ಯಾರು ಹೋಗ್ಬೇಡಿ, ಯಾರು ಒಪ್ಕೊಂಬೇಡಿ. ಅವ್ನು ಎಷ್ಟು ದಿನ ಮಾಡ್ಲಿ, ಇನ್ನ 1 ವರ್ಷ ಅಲ್ಲ 2 ವರ್ಷ ಮಾಡ್ಲಿ, ಯಾರೆಲ್ಲ ಇನ್ನ ಯೂಸ್ಗಳು ಬರ್ಬೇಕು. ಇದು ಯಾವುದೇ ಪಕ್ಷದ ಪರವಾಗಿ ಯಾರು ಜಗಳ ಮಾಡ್ತಾ ಇಲ್ಲ. ಯಾರಾದ್ರೂ ಮಾಡ್ತಾ ಇದಾರಾ? ಪಕ್ಷದ ಪರ ಯಾರಾದ್ರೂ ಮಾತಾಡ್ತಿದಾರಾ? ಯಾರಾದ್ರೂ ದುಡ್ಡಿಗೋಸ್ಕರ ಮಾತಾಡ್ತಿದಾರಾ? ನೋ ಕಾಮೆಂಟ್ಸ್. ಇಲ್ಲಿ ತುಂಬಾ ಮೀಡಿಯಾದಲ್ಲಿ ಕಮೆಂಟ್ಸ್ ಗಳು ಬರುತ್ತೆ, ನಿಮ್ಗೆ ಇನ್ನೂ ದುಡ್ಡು ಕೊಟ್ರೆ ಇನ್ನು ಒಪ್ಕೊಂತೀರಾ ಅಂತ. ಯಾರು ಇಲ್ಲಿ ದುಡ್ಡಿನ ಪ್ರಶ್ನೆ ಬರಲ್ಲ ಸರ್. ಕೆಟ್ಟ ಮಾತೇ ಬೈತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಸ್ವಲ್ಪ ಈ ಕಡೆ ನೋಡು ಕಂದ. ನಮ್ಮ ಅಜ್ಜಿ ತಾತನ್ನ ನಾವು ಮಣ್ಣು ಮಾಡಿರೋ ಜಾಗದಲ್ಲಿ ನಾವು ವರ್ಷ ಹೋಗಿ ನಾವು ಪೂಜೆ ಮಾಡ್ಬೇಕು. ಬಿಟ್ಕೊಡ್ತೀರಾ ಯಾರಾದ್ರೂ? ಯಾಕೆ ನಿಮ್ಮ ಅಜ್ಜಿ ತಾತಿಗೆ ಮಾತ್ರ ನೀನು ಹೋಗಿ ಪೂಜೆ ಮಾಡ್ಬೇಕಾ? ನಮಗೆ ಯಾರಿಗೂ, ನಮ್ಮ ವಂಶದವ್ರಿಗೆ ನಮ್ಮ ಪರಂಪರೆ ನಾವು ಉಳಿಸ್ಕೊಬೇಕನ್ನೋದಿಲ್ವಾ? ಒಂದ್ ನಿಮಿಷ ಇರಿ ಸರ್, ಸ್ವಲ್ಪ ಕಣ್ಣೀರು ಒರೆಸ್ಕೊಳ್ತೀರಿ. ಇಲ್ಲಿ ಎಷ್ಟು ಜನ ರೈತರ ಮಕ್ಕಳು ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಓದಿಸಿದೀರಾ ನಿಮ್ಮ ಮಕ್ಕಳನ್ನ? ಹೇಳಿ, ಎಷ್ಟು ಜನ ಓದಿಸಿದೀರಾ? ಎಷ್ಟು ಜನದ ಮಕ್ಕಳು ಇಲ್ಲಿ ಡಾಕ್ಟರ್, ಇಂಜಿನಿಯರ್ಗಳಾಗಿದ್ದಾರೆ? ನೀನಂತವ್ರು ಮಾಡೋನು, ದಯವಿಟ್ಟು ಆ ಸ್ಕೂಲ್ನ ಸರಿ ಮಾಡು. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಸ್ಕೂಲ್ ಮುಚ್ಚಿ ಎಷ್ಟು ವರ್ಷ ಆಗಿದೆ? ಆಗಿದೆ ಅಲ್ವಾ? ಬಂದ್ ನೋಡಿದಾರ ಯಾರಾದ್ರೂ? ರಾಜಕೀಯದವ್ರು ಯಾರಾದ್ರೂ ಬಂದ್ ನೋಡಿದಾರ? ನೋಡಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವತ್ತಾದ್ರು ಬಂದ್ ನೋಡಿದ್ಯಾ? ನೋಡಿಲ್ಲ. ಅಣ್ಣ, ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲಣ್ಣ. ಇನ್ನ ಆ ನೀರು ಕ್ಲೀನ್ ಮಾಡಿಸೋ ನೀರ್ನ, ಇಲ್ಲಿ ಕ್ಯಾನ್ಸರ್ ಬರುತ್ತೆ ಯಾರೋ ಗಾಳಿಯಿಂದ ಅಂತ ಹೇಳಿದ್ರಂತೆ. ಎಷ್ಟು ಜನ ಕ್ಯಾನ್ಸರ್ ಇದೆ ಅಪ್ಪ ಇಲ್ಲಿ? ಎಷ್ಟು ಜನ ಕ್ಯಾನ್ಸರ್ ಇದೆ?
ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಜಾಲಿ. ಯಾರು ಆಗಿಲ್ಲ ಅಲ್ವಾ? ಇನ್ನ ಕ್ಯಾನ್ಸರ್ ಹಂಗಿದ್ರೆ ನೀವು ಗ್ರೇಟರ್ ಬೆಂಗಳೂರು ಮಾಡ್ತಿದ್ದಂಗೆ ಈ ಗಾಳಿನೆಲ್ಲ ಶುದ್ಧ ಮಾಡ್ಬಿಡ್ತೀರಾ? ಅದು ಯಾವ ತರ ಸೈನ್ಸ್ ದಯವಿಟ್ಟು ನನ್ಗೆ ಹೇಳಿ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಗ್ರೇಟರ್ ಬೆಂಗಳೂರು ಆಗ್ತಿದ್ದಂಗೆ ಗಾಳಿ ಕ್ಲೀನ್ ಆಗ್ಬಿಡುತ್ತಾ? ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ನಮ್ಮ ಮಕ್ಕಳುಗಳಿಗೆ ನಾವು ಉಳಿಸಿ ಕಾಪಾಡಿ ಬೆಳೆಸಿ ಮುಂದಕ್ಕೆ ನೀನು ಒಬ್ಬ ರೈತ ಅಂತ ಹೇಳ್ಕೊಟ್ಟು ಬೆಳೆಸಿದ್ದೇವೆ ಹೊರತು ನೀನು ಮರ ಕಡಿ, ನೀನು ನಾಶ ಮಾಡು ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳ್ಕೊಟ್ಟಿಲ್ಲ, ನಾವು ಮುಂದಕ್ಕೂ ಹೇಳ್ಕೊಡಲ್ಲ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಸ್ಕೂಲ್ಗಳಲ್ಲೂ ಅಷ್ಟೇ ನೀನ್ ಸೇರ್ಸಾಗ ನಿನ್ ಮಕ್ಳಿಗೆ ನೀನು ಗಿಡ ಮರ ಸರ್ ಎನ್ವಿರಾನ್ಮೆಂಟಲ್ ಡೇ ಏನಕ್ ಮಾಡ್ತಾರೆ? ಹಂಗಿದ್ರೆ ಪರಿಸರ ದಿನಾಚರಣೆ ಏನಕ್ ಮಾಡ್ತಾರೆ? ಗಿಡ ಮರ ಉಳಿಸು ಅಂತ. ನೀನು ಎಲ್ಲೋ ಕೂತಿರೋನ್ ಎಲ್ಲೋ ಹೋಗ್ಬಿಟ್ಟು ನೀನ್ ಗಿಡ ಹಾಕ್ಬಿಟ್ಟು ಬಂದ್ಬಿಟ್ರೆ ಅದು ತಕ್ಷಣ ನಿನ್ಗೆ ಆಕ್ಸಿಜನ್ ಕೊಟ್ಬಿಡುತ್ತಾ? ಹಂಗಿದ್ರೆ ಒಂದೊಂದು ತೆಂಗಿನ ಮರಕ್ಕೂ ಅಡಿಕೆ ಮರಕ್ಕೂ ದುಡ್ಡು ಕೊಡ್ತಾರಂತಲ್ಲ, ಹಂಗಿದ್ರೆ ನನ್ ಮನೇಲಿರೋ ಮಲ್ಗೆ ಗಿಡಕ್ಕೆ ಎಷ್ಟು ಕೊಡ್ತೀಯ ದುಡ್ಡು ನೀನು? ಪ್ರೀತಿಯಿಂದ ಸಾಕಿದೀವಲ್ಲ ಒಂದೊಂದು ಸಣ್ಣ ಸಣ್ಣ ಗಿಡ, ಒಂದೊಂದು ಸಣ್ಣ ಸಣ್ಣ ಸಸಿನೂ ಕೂಡ ನಾವು ಪ್ರೀತಿಯಿಂದ ಸಾಕಿದೀವಿ. ಪ್ರೀತಿಗೆ ಎಷ್ಟು ಬೆಲೆ ಕಟ್ತೀಯ ನೀನು? ಬರ ಒಂದು ಉಗ್ರ ಹೋರಾಟ ಉಂಟು. ನಿನ್ನ ಭೂಮಿ ತಾಯಿ ಬೆಲೆ ಕಟ್ತೀಯ ಅಂದ್ಮೇಲೆ ಒಂದ್ಸಲ ಬರ್ಲಿ ಮಾತಾಡ್ಲಿ. ಏನದು ನೀನ್ ಎಲ್ಲೋ ಕೂತ್ಕೊಂಡು ಮಾತಾಡೋ ಬದಲು ನೀನ್ ರೈತರು ಮುಂದೆ ಬಂದು ನೀನ್ ಮಾತಾಡೋಕೆ ಧೈರ್ಯ ಇಲ್ವಾ? ಆಗಲ್ವಾ? ಅಷ್ಟು ಧೈರ್ಯ ಇಲ್ದೇನೋ ಮಾಡ್ಬೇಡ, ಕ್ಯಾನ್ಸಲ್ ಮಾಡು. ಏಕೆ ನಿನ್ ಸ್ವಾಭಿಮಾನ ಕುಗ್ಗುತ್ತಾ? ಅದು ನಾನು ಇವ್ರ ಮುಂದೆ ಸೋತೋಗ್ಬಿಟ್ಟೆ ಅನ್ನೋದು ಕುಗ್ಗುತ್ತಾ? ಯಾರು ದಯವಿಟ್ಟು ನಿಮ್ ಜಮೀನ ಯಾರಿಗೂ ಬಿಟ್ಕೊಡಕ್ ಹೋಗ್ಬೇಡಿ. ಯಾರೇ ಬರ್ಲಿ, ಇವನೇ ಅಲ್ಲ ಮುಂದಕ್ಕಿನ್ನ 1000 ಜನ ಬರ್ಲಿ. ಓಕೆನಾ? ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.